ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 42ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಅರ್ಜುನನಿಗೆ ಸಂಶಯದ ಛೇದನ ಮಾಡು ಅಂತ ಹೇಳ್ತಾನಲ್ಲ, ಅದಕ್ಕೆ ಅರ್ಥ ಏನು? ಯಾಕೆಂದರೆ ಅರ್ಜುನನ ಅಂತಃಕರಣದಲ್ಲೂ ಏನಾದರೂ ಸಂಶಯ ಇತ್ತಾ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತಲ್ವ, ಅದಕ್ಕೆ ಅಂತ ಕೇಳ್ತಾರೆ ಪ್ರಶ್ನೆ. ಸೊ ಅದಕ್ಕೆ ಉತ್ತರ ಏನು ಹೇಳಿದ್ರು? ಅರ್ಜುನ ಮೊದಲು ಯುದ್ಧ ಮಾಡಬೇಕು ಅಂತಾನೆ ಅವನು ರೆಡಿಯಾಗೇನೆ ರಣಭೂಮಿಗೆ ಬಂದಿದ್ದು. ಆಮೇಲೆ ಏನು ಹೇಳ್ತಾನೆ ಭಗವಂತನಿಗೆ, ಎರಡೂ ಸೈನ್ಯದ ನಡುವೆ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳ್ತಾನೆ. ಆಮೇಲೆ ಎರಡೂ ಸೈನ್ಯದಲ್ಲಿ ಉಪಸ್ಥಿತರಾದಂತಹ ತನ್ನ ಬಂಧು ಬಾಂಧವರನ್ನ, ಅಂದರೆ ಇವರೆಲ್ಲ ಸಾಯೋದಕ್ಕೆ ಸಿದ್ಧವಾಗಿ ಬಂದು ನಿಂತಿದ್ದಾರಲ್ಲಪ್ಪ ಅಂತ ನೋಡಿ ಅವನಿಗೆ ಚಿಂತೆ ಶುರುವಾಗುತ್ತೆ. ಮೋಹದ ಕಾರಣ ಅವನಲ್ಲಿ ಚಿಂತೆ ಅನ್ನೋದು ಶುರುವಾಗುತ್ತೆ. ಅವಾಗ ಯುದ್ಧವನ್ನು ಮಾಡೋದು ಪಾಪ ಅಂತ ಹೇಳಿ ಅವನು ಬಿಟ್ಟುಬಿಡ್ತಾನೆ. ನಾನು ಯುದ್ಧ ಮಾಡೋದಿಲ್ಲ ಅಂತಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾನಲ್ವಾ. ಅದ್ರ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ಏನೆಲ್ಲ ಅವನು ಹೇಳ್ದ ಅನ್ನೋದನ್ನ ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಈ ರೀತಿ ಎಲ್ಲ ಹೇಳಿ ಅವನು ಕೂತ್ಕೊಂಡ್ಬಿಡ್ತಾನೆ. ಭಗವಂತ ನೀನು ಯುದ್ಧ ಮಾಡು ಅಂತ ಹೇಳಿದ್ರೂ ಕೂಡ ಆಮೇಲಿಂದ ಅವನು ಯುದ್ಧ ಮಾಡೋದಕ್ಕೆ ಅವನಿಗೆ ನಿರ್ಧಾರನೇ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಭಗವಂತ ಯುದ್ಧ ಮಾಡು ಅಂತ ಹೇಳ್ತಾನಲ್ಲ, ಅದನ್ನ 2ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳ್ತಾನೆ. ಯಾವುದು? 2ನೇ ಅಧ್ಯಾಯದ 3ನೇ ಶ್ಲೋಕ, ಕ್ಲೈಂಬಮ್ಮಸ್ಮಗಮಃ ಅಂತ ಬರುತ್ತಲ್ಲ ಅದು. ಅದರಲ್ಲಿ ಏನು ಹೇಳ್ತಾನೆ? ಹೇ ಪಾರ್ಥ, ನಪುಂಸಕತ್ವವನ್ನು ನೀನು ಪಡ್ಕೋಬೇಡ, ನಿನಗೆ ಇದು ಸರಿಯಲ್ಲ. ಹೇ ಪರಂತಪ, ಹೃದಯದ ತುಚ್ಛವಾದಂತಹ ಈ ದೌರ್ಬಲ್ಯವನ್ನು ನೀನು ತ್ಯಾಗ ಮಾಡಿ ಯುದ್ಧಕ್ಕಾಗಿ ನೀನು ಎದ್ದು ನಿಲ್ಲು ಅಂತ ಹೇಳ್ತಾನೆ. ಅಂದರೆ ಏನು, ಒಂಥರ ಹೇಳಿ ಥರ ಮಾಡ್ತಾ ಇದೀಯ ನೀನು, ಇದನ್ನೆಲ್ಲ ಬಿಟ್ಟು ನೀನು ಯುದ್ಧಕ್ಕೆ ಎದ್ದು ನಿಂತ್ಕೊ ಅಂತ ಹೇಳ್ತಾನವನು. ಆದರೂ ಕೂಡ ಅವನು ತನ್ನ ಕರ್ತವ್ಯವನ್ನು ನಿರ್ಧಾರ ಮಾಡೋದಕ್ಕೆ ಆಗದೆ ಕಿಂ ಕರ್ತವ್ಯ ವಿಮೂಢನಾಗಿ, ಅಂದರೆ ನಾನು ಹೇಗೆ ಇದನ್ನು ಮಾಡೋದು, ನಾನು ಗುರು ಜನರ ಜೊತೆ ಹೇಗೆ ಹೋರಾಡಲಿ, ನಾನು ಹೇಗೆ ಯುದ್ಧ ಮಾಡಲಿ ಅಂತ ಹೇಳ್ತಾನೆ. ಅದರ ಬಗ್ಗೆನೂ ಕೂಡ 2ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅರ್ಜುನ ಏನು ಹೇಳ್ತಾನೆ? ಯಾವುದು ಶ್ಲೋಕ ಅಂದರೆ ಕಥಂ ಭೀಷ್ಮ ಮಹಂ ಸಂಖ್ಯೆ ಅಂತ ಬರುತ್ತಲ್ಲ ಅದು. ಅದರಲ್ಲಿ ಹೇಳ್ತಾನೆ, ಹೇ ಮಧುಸೂದನ, ನಾನು ರಣಭೂಮಿಯಲ್ಲಿ ಬಾಣಗಳಿಂದ ಭೀಷ್ಮ ಪಿತಾಮಹರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಯಾವ ರೀತಿ ನಾನು ಯುದ್ಧ ಮಾಡಲಿ? ಯಾಕೆ ಅಂತಂದರೆ, ಹೇ ಹರಿಸೂದನನೇ, ಅವರಿಬ್ಬರೂ ಕೂಡ ನನಗೆ ಪೂಜನೀಯರಾಗಿರುವಂಥವ್ರು. ಅವ್ರ ಜೊತೆ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಾ. ನೀನೇನೋ ರಾಕ್ಷಸರ ಜೊತೆ ಯುದ್ಧ ಮಾಡಿ ಹರಿಸೂದನ ಅನ್ನುವಂಥ ಹೆಸರು ತೊಗೊಂಡಿದ್ಯಾ. ಆದರೆ ನನಗೆ ನನ್ನ ಹಿರಿಯರ ಜೊತೆ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಹೇಗೆ ಯುದ್ಧ ಮಾಡಲಿ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಏನು ಮಾಡೋದು ಶ್ರೇಷ್ಠ, ಮತ್ತು ಈ ಯುದ್ಧದಲ್ಲಿ ಯಾರು ವಿಜಯವನ್ನು ಪಡೀತಾರೆ, ಯಾವುದ್ರ ಬಗ್ಗೆನೂ ಭರವಸೆ ಇಲ್ಲ. ಅವ್ರು ಗೆಲ್ತಾರೋ ನಾವು ಗೆಲ್ತೀವೋ ಯಾವುದ್ರ ಬಗ್ಗೆನೂ ಕೂಡ ಇಲ್ಲಿ ಭರವಸೆ ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಈ ವಿಚಾರವಾಗಿ 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ. 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ? ನ ಚೈತದ್ ವಿದ್ಮ ಕತರನ್ನೋಗರಿಯೋ ಅಂತ ಬರುತ್ತೆ ನೋಡಿ ಆ ಶ್ಲೋಕ. ಅದರಲ್ಲಿ ಏನು ಹೇಳ್ತಾನೆ? ನಮಗೋಸ್ಕರ ಯುದ್ಧ ಮಾಡೋದು ಅಥವಾ ಮಾಡದೇ ಇರೋದು, ಇದರಲ್ಲಿ ಯಾವುದು ಶ್ರೇಷ್ಠ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಅವ್ರನ್ನ ನಾವೇ ಗೆಲ್ತೀವೋ, ನಮ್ಮನ್ನು ಅವರೇ ಗೆಲ್ತಾರೋ ಅದು ಕೂಡ ಗೊತ್ತಿಲ್ಲ. ಮತ್ತು ಯಾರನ್ನ ಕೊಂದು ನಾವು ಜೀವಂತವಾಗಿರೋದಕ್ಕೆ ಇಷ್ಟಪಡೋದಿಲ್ವೋ ಅವರೇ ನಮ್ಮ ಆತ್ಮೀಯರಾದಂಥ ಧೃತರಾಷ್ಟ್ರನ ಮಕ್ಕಳು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ. ಹೇಗೆ ಯುದ್ಧ ಮಾಡೋದು ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಶ್ರೇಯಸ್ಸು ಯಾವುದಿದೆಯೋ, ಆ ಶ್ರೇಯಸ್ಸಿನ ಸಾಧನೆ ಯಾವುದಿದೆಯೋ ಅದನ್ನು ನೀನು ನನಗೆ ತಿಳಿಸು, ಯಾಕೆಂದರೆ ನನ್ನ ಚಿತ್ತ ಮೋಹಿತವಾಗಿದೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಇದರ ಬಗ್ಗೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲೂ ಕೂಡ ಅವನು ಹೇಳಿದ್ದಾನೆ. ಏನು? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅನ್ನುವಂಥ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ? ಹೇಡಿತನ ರೂಪಿ ದೋಷದಿಂದ ನಷ್ಟ ಆಗಿರುವಂಥ ಸ್ವಭಾವ ಇರುವಂಥವನು, ಮತ್ತು ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವಂಥವನು. ಅಂದರೆ ಯಾವುದು ಧರ್ಮ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಮೋಹಿತವಾಗಿಬಿಟ್ಟಿದೆ ನನ್ನ ಚಿತ್ತ. ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತಂದರೆ, ಯಾವ ಸಾಧನೆಯನ್ನು ಮಾಡಿದ್ರೆ, ಯಾವ ಕೆಲಸವನ್ನು ಮಾಡಿದ್ರೆ ನನಗೆ ಶ್ರೇಯಸ್ಕರವಾಗಿದೆಯೋ ಅದನ್ನು ನೀನು ನನಗೆ ಹೇಳು. ನಾನು ನಿನ್ನ ಶಿಷ್ಯನಾಗಿದ್ದೀನಿ, ಅದಕ್ಕೋಸ್ಕರ ನಿನ್ನಲ್ಲಿ ಶರಣಾಗಿರುವ ನನಗೆ ನೀನು ಉಪದೇಶವನ್ನು ಮಾಡು ಅಂತಂದ್ಬಿಟ್ಟು ಅಲ್ಲಿ ಕೇಳ್ಕೊಳ್ತಾನೆ. ಇದರಿಂದ ಅರ್ಜುನನ ಅಂತಃಕರಣದಲ್ಲಿ ಸಂಶಯ ಅನ್ನೋದು
ವಿದ್ಯಮಾನವಾಗಿತ್ತು, ಅಂದರೆ ಅವನಲ್ಲಿ ಇತ್ತು. ಅವನ ವಿವೇಕ ಶಕ್ತಿ ಮೋಹದ ಕಾರಣದಿಂದ ಏನಾಗಿತ್ತು, ಸ್ವಲ್ಪ ಮಟ್ಟಿಗೆ ಅದು ಅದುಮ್ಕೊಂಡಿತ್ತು. ಅಂದರೆ ಅದು ಮೇಲೆ ಬರಲಿಲ್ಲ ವಿವೇಕ ಅನ್ನೋದು, ಮೋಹ ಇದ್ದ ಕಾರಣದಿಂದ. ಈಗ ನಮಗೆ ಗೊತ್ತಾಗುತ್ತಾ ಇದೆಯಾ, ಈ ಮೋಹ, ಆಸೆಗಳು ಮತ್ತು ಅಟ್ಯಾಚ್ಮೆಂಟ್ಗಳು ಇವೆಲ್ಲ ಇದ್ದಾಗ ನಮ್ಮ ವಿವೇಕ ಅನ್ನೋದು ಕೆಲಸ ಮಾಡೋದಿಲ್ಲ, ಅದು ಕೆಳಗಡೆ ಹೋಗ್ಬಿಡುತ್ತೆ, ಅದುಂಬಿಡುತ್ತೆ ಈ ಮೋಹಗಳೆಲ್ಲ. ಸೊ ಇಲ್ಲಿ ಅವನಲ್ಲಿ ಸಂದೇಹ ಇದ್ದಿದ್ದೇನೋ ನಿಜಾನೇ. ಆಮೇಲೆ ಅವನಲ್ಲಿದ್ದಂಥ ಮೋಹ ಏನು ಮಾಡ್ತು, ಅವನ ವಿವೇಕ ಶಕ್ತಿಯನ್ನು ಅದುಂಬಿಟ್ಟಿತ್ತು. ಅದಕ್ಕೋಸ್ಕರನೇ ಅವನು ತನ್ನ ಕರ್ತವ್ಯದ ನಿರ್ಧಾರವನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನುವಂಥ ಮಾತು ಇಲ್ಲಿ ಸ್ಪಷ್ಟವಾಗುತ್ತೆ. ನಮಗೆ ಈಗ ಗೊತ್ತಾಗ್ತಾ ಇದೆ ಅಲ್ವಾ, ಅರ್ಜುನನಲ್ಲಿ ಸಂಶಯ ಅನ್ನೋದು ಸ್ವಲ್ಪ ಮಟ್ಟಿಗೆ ಇತ್ತು. ಯಾಕೆ ಅಂತಂದರೆ ಅವನಲ್ಲಿ ಮೋಹ ಹುಟ್ಟಿದ ಕಾರಣದಿಂದ, ಮೋಹದ ಕಾರಣದಿಂದ ಅವನಲ್ಲಿ ಸಂಶಯ ಬಂತೆ ಹೊರತು ಮೋಹ ಇರಲಿಲ್ಲ ಅಂತಂದಿದ್ರೆ ಅವನು ಅಲ್ಲಿ ಮುಂದೆ ನಿಂತಿದ್ದವರನ್ನೆಲ್ಲ ನೋಡಿದ್ರೂ ಕೂಡ ಆಯಿತು ನಾನು ಯುದ್ಧ ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಿದ್ದ. ಆದರೆ ಅವರಲ್ಲಿ ಮೋಹ ಇದ್ದ ಕಾರಣದಿಂದ ಅವನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಭಗವಂತನನ್ನೇ ಕೇಳ್ತಾ ಇದ್ದಾನೆ, ನನಗೆ ಏನು ಶ್ರೇಯಸ್ಸು ಅದನ್ನು ನೀನೇ ಹೇಳು, ಯಾಕಂದರೆ ನನ್ನ ಚಿತ್ತ ಮೋಹಿತವಾಗ್ತಾ ಇದೆ ಅಂತಂದ್ಬಿಟ್ಟು ಕೇಳ್ತಾನೆ. ಈಗ ಅರ್ಥ ಆಗಿದೆ ಅಲ್ವಾ? ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.